ಸರ ಮೊನ್ನೆ 78% ಆಗಿತ್ತು ಸರ್ ಅವಳಿಗೆ. ಅವಳು ಒಂದು ಚಾಲೆಂಜ್ ಮಾಡಿದ್ದಳು ಸರ್ ಮನ್ಯಾಗ. ಅಂದರೆ 600 ಅಂಕ ತಗೋತೇನೆ ಅನ್ನೋದು ಒಂದು ಛಲ ಇತ್ತು ಸರ್ ಅವ್ರಿಗೆ. ಹಿಂಗೆ 78% ಆತಲ್ಲ, 478 ಇದಾಯ್ತು ಸರ್. ಅದನ್ನು ಮನಸ್ಸಿಗೆ ನೋವು ಮಾಡ್ಕೊಂಡು ಸುಸೈಡ್ ಮಾಡ್ಕೊಂಡಿದ್ದಾರೆ ಸರ್. ಕಲ್ಮೆ ಸರ್, ಯಾವಾಗ ಸುಸೈಡ್ ಮಾಡ್ಕೊಂಡ್ರಿ? ನಿನ್ನೆ ಒಂದು 2:30 ಸುಮಾರು ಅವ್ರ ಅಜ್ಜಿಗೆ ಊಟ ಕೊಟ್ಟಾಳ್ರಿ ಅವಳು. ಅಂದ್ರೆ ಅವ್ರ ಅಜ್ಜಿಗೆ ಕ್ಯಾನ್ಸರ್ ಪೇಷಂಟ್, ಅವ್ರ ಅಜ್ಜಿ ಅಡ್ಮಿಟ್ ಮಾಡಿದ್ದಾರೆ ಅವಳಿಗೆ. ಅಡ್ಮಿಟ್ ಮಾಡಿ ಅವ್ರ ಅಣ್ಣಾರು ಗಂಜಿ ತೊಗೊಳಕ್ ಬಂದಾಗ ಇವಳು ಅಜ್ಜ ಮೊಮ್ಮಗಳು ಇಬ್ಬರು ಇದ್ರು ಸರ್. ಅವ್ರು ತಂದೆ ತಾಯಿ ಸೆಟಲ್ಮೆಂಟ್ ಹೋಗಿರ್ತಾರೆ. ಅವ್ರು ಒಂದು ಒಳ್ಳೆ ಎಜುಕೇಶನ್ ಸಲುವಾಗಿ ಇಲ್ಲಿ ಅಜ್ಜಿ ಕಡೆ ಬಿಟ್ಟಿದ್ರು ಅವರು. ಅಂದ್ರೆ ತಾಯಿ ತವ್ರ ಮನಿ ಸರ್. ಅದು ಅವ್ರ ತಾಯಿ ತವ್ರ ಮನಿ ಇದು ಸಿದ್ಧಗಂಗಾ ನಗರ್ ಅಂತ ಹೇಳಿ ಮುನ್ಕಲ್ಲ, ಅಲ್ಲೇ ಬಿಟ್ಟಿದ್ರು ಅವ್ರು. ಅಲ್ಲೇ ಬಿಟ್ಟಾಗ ಅವ್ರ ಅಜ್ಜಿಗೆ ಊಟ ಕೊಟ್ಟು ಮೇಲ್ಗಡೆ ಹೋಗಿ, ಖಾಲಿ ಮನೆ ಐತ್ರಿ ಒಂದು ಮೇಲ್ಗಡೆ, ಅವ್ರದೇ ಸ್ವಂತ ಮನೆ ಐತ್ರಿ. ಅಲ್ಲಿ ಹೋಗಿ ತಂದೆ ದಾವಣಿ ತಗೊಂಡು ಹಾಕೊಂಡು ಇದು ಮಾಡ್ಕೊಂಡು ಸುಸೈಡ್ ಮಾಡ್ಕೊಂಡ್ರು. ಪರ್ಸೆಂಟೇಜ್ ಇಂಪಾರ್ಟೆಂಟ್, ಜೀವನದ ಬದುಕು ಇಂಪಾರ್ಟೆಂಟ್. ಅವ್ರಿಗೆ ಅದು ಮಕ್ಕಳೆಲ್ಲ ಆ ಥರ ಇದು ಮಾಡ್ತಾರೆ. ದಯವಿಟ್ಟು ಈಗಿನ ಮಕ್ಕಳಿಗೆಲ್ಲ ಒಂದು ಸಂದೇಶ ಏನನ್ನೋದ್ರೆ, ಖಂಡಿತ ಇಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗೆಲ್ಲ ಓದಿಸಿರ್ತಾರೆ. ಎಷ್ಟರ ಪರ್ಸೆಂಟೇಜ್ ಆಗಲಿ, ನಮ್ಮ ಹಣೆ ಬಾರದೊಳಗೆ ಏನಾಗ್ತೈತೆ ಅದನ್ನು ನಾವು ಇದು ಮಾಡ್ಕೊಂಡು ಮುಂದೆ ಒಂದು ಗುರಿ ಇಟ್ಕೊಂಡು ಅವರು ಇದು ಮಾಡಿದ್ರೆ ಒಳ್ಳೇದಾಗ್ತೈತೆ. ಸುಮ್ಮನೆ ಈ ಥರ ಎಲ್ಲ ನೆಸೆಸರಿ ಈ ಥರ ಎಲ್ಲ ಸುಸೈಡ್ ಮಾಡಿದ್ರೆ ತಂದೆ ತಾಯಿಗೆಲ್ಲ ದುಃಖ ಆಗ್ತೈತೆ. ದಯವಿಟ್ಟು ಆ ಥರ ವಿದ್ಯಾರ್ಥಿಗಳು ಮಾಡಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಪೋಷಕರು ಒತ್ತಡ ಹಾಕ್ತಿದ್ದಾರೆ ಪೇರೆಂಟ್ಸ್. ಆ ಥರ ಒತ್ತಡನೂ ಹಾಕಕ್ಕೆ ಹೋಗ್ಬೇಡ್ರಿ ಅಂತೇಳಿ ಪೋಷಕರಿಗೂ ದಯವಿಟ್ಟು ಹೇಳ್ತೇನೆ. ನೀ ಇಷ್ಟ ಪರ್ಸೆಂಟೇಜ್ ತಗೋಬೇಕು, ನೀ ಇಷ್ಟ ಮಾಡಬೇಕು. ಪಕ್ಕದ ಮನೆಯವ್ರ ಮಕ್ಕಳು ಈ ಥರ ಎಲ್ಲ ಓದ್ತಾ ಇದ್ದಾರೆ. ಆ ಥರ ನಮ್ಮ ಹಣೆ ಬಾರದೊಳಗೆ ಏನಾಗ್ತೈತೆ ಅದನ್ನೇ ಆಗ್ತೈತೆ ಸರ್. ಅದನ್ನು ಬಿಟ್ಟು ನಮಗೆ ಏನು ಮಾಡಕ್ಕೆ ಬರಂಗಿಲ್ಲ. ಅದು ದಯವಿಟ್ಟು ಆ ಥರ ಪೋಷಕರು ಕೂಡ ಮಕ್ಕಳಿಗೆ ಒತ್ತಡ ಹೇರಕ್ಕೆ ಹೋಗ್ಬೇಡ್ರಿ ಅಂತೇಳಿ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀರಿ ಮಕ್ಕಳಿಗೆ ಸಾಕಾಕ. ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ಪೋಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮಾರುತಿ ಕಟ್ಟಿಮನೆ ಅಂತೇಳಿ, ನಾನು ಆಟೋ ಡ್ರೈವರ್ ಸರ್. ಕಾಕ ಸರ್. ಮನೆಗೆ ಓದ್ತಿದ್ದಳು, ಆದ್ರೆ ನನಗೆ ಆಟ ಹೇಳಿಲ್ಲ. ಮಧ್ಯಾಹ್ನ 2:30 ಆಗಿತ್ತು, ಊಟ ನೀಡಿ ಕೊಟ್ರು. ಊಟ ಮಾಡಿ ನಾ ಮನ್ಕೊಂಡ್ಬಿಟ್ಟೆ. ಆಮ್ಯಾಗ ಏನಾಗೈತಿ ಗೊತ್ತಿಲ್ಲ. ಏನ್ ಮಾಡ್ಕೊಂಡ ಮನ್ಯಾಗ ಮೊಮ್ಮಗಳು? ಅದು ಉರುಳು ಹಾಕೊಂಡ. ಎಷ್ಟು ಮಾಡಿದ್ರಿ ಪರ್ಸೆಂಟೇಜ್? ಏನು ಅಂದಿಲ್ಲ. PUC ರಿಸಲ್ಟ್ ಕಡಿಮೆ ಬಂದಿದ್ದಕ್ಕೆ ಹಿಂಗ್ ಮಾಡ್ಕೊಂಡು 78 ಅಂದ್ರೆ ದೊಡ್ಡದು. ಈಗ ಕಷ್ಟಪಟ್ಟು ಓದಿರ್ತಾರೆ. ಆಕಿ ಇದನ್ನು ಹೊಡಿಬೇಕಂತೇಳಿ ಆಕಿ 600 ಮಾಡ್ಬೇಕಂತ ಹಾಕಿದ್ರು. ಅದನ್ನ ಮಾತಾಡ್ಕೊಂತಿದ್ದಳು. 6ಕ್ಕೆ 600 ಮಾಡ್ಕೊಂತೀನಿ ಹಿಂಗ ಅಂತಿದ್ದಳು. ಅದ್ರಷ್ಟು ಬರ್ಲಿಲ್ಲ. ಬರ್ಲಿಲ್ಲ. ಅದಕ್ಕೆ ಈ ರೀತಿ ಮಾಡ್ಕೊಂಡು. ಹ್ಞೂನ್ರಿ. ನಿಮ್ಮ ಹೆಸರು? ಮಾನಿಂಗಾರಿ.